ತಗೊಂಬಾರ ಬಾಯಿ. ತಗೋ ಒಳಗ ಕೆಲಸ ತುಂಬ್ಯಾವ ನೋಡು. ಚಾ ಹೇಳಿ ಎಲ್ಲಿ ಹೋದ್ ನನ್ ನೋಡು. ತಡಿಲೆ ಬಂದ್ಯಾ ಮಕ ತಕೊಳಕತ್ತೇನಿ. ಅಲ್ಲ ಮಕ ತಕೊಳ್ಳೋ ಮಟ ಆರಂಗಿಲ್ಲ ಚಾ ಅದ. ಯಾಕ ಆರ್ವಲ್ದಾಕ್ ಬಿಡು ಹೋಲಿ. ಮುಂಜಾನೆ ಎದ್ದು ನಿಂದು ಉರಿ ಉರಿ ಮಕ ನೋಡಿದ್ರ ಎಲ್ಲಾ ಆರಿದ್ದ ಕುಡಿಬೇಕ ಅನಸ್ತತಿ. ಅನಸ್ತತಿ ಬಿಡಿ, ನಿನಗ ಅನಸ್ತತಿ. ಮನಿ ಜವಾಬ್ದಾರಿ ಹೊತ್ಕೋ ಗುರ್ತಕೈತಿ ಬಣ್ಣ. ಸುಡೋದು ಆರಿದ್ದು ಕುಡಿಯೋದು. ನಿಮ್ಮವ್ನ ನೀನ ಏನಾರ ಅನ್ಲಾರ್ದ ಚಾ ಕೊಟ್ಟೆ ಅಂದ್ರ ಅವತ್ ಸೂರ್ಯನ ಹುಟ್ಟಂಗಿಲ್ಲಲೇ. ಅಲ್ಲ ಹಿಂಗ ಮಾತಾಡ್ತಿ ಏನ್ ಚಾ ಕುಡಿತೀಯ? ತಗೋ ಇನ್ನಟ್ಟು ಹುಚ್ಚಾದಂಗ ಆಕತ್ ನೋಡು ಆರಿ. ಯಾರಪ್ಪ ನನ್ನ ಮಗಳು ಹೋಗೈತಿ ಗಂಡನ ಮನೆಗೆ. ಸುಡ ಚಾ ನನ್ನ ನಶೀಬ್ದಾಗ ಇಲ್ಲಿ ನೋಡು. ಮತ್ತ ಹುಡುಗಿ ಕಲಿತೇನಂತ ಇನ್ನೊಂದ್ 2 ವರ್ಷ ಕಲಿಸ್ಲಿಲ್ಲ. ಮತ್ತ ಅವಸರ ಮಾಡಿ ಅದಕ್ಕೆ ಮದುವೆ ಮಾಡಿ ಕಳ್ಸಿದಿ. ಇಟ್ಕೋಬೇಕಿಲ್ ಮನ್ಯಾಗ. ಅಲ್ಲಲೇ ನನ್ನ ಮಗಳು ಕಲ್ತ್ ಟೆನ್ಷನ್ ತಗೊಂಡ್ ದುಡ್ಯಾಕ್ ಹೋಗೋದು ಬ್ಯಾಡ ಅಂತ ಹೇಳಿ ನಾ ಅರ್ಧಮರ್ಧ ಸಾಲಿ ಕಲ್ಸೇನಕೀಗೆ. 10 ತಲೆ ಮೇರ್ ಕುಂತು ತಿಂದ್ರು ಸವಿಲಾರ್ದಂತ ಮನಿಗ್ ಕೊಟ್ಟೇನ್ಲಿ. ಬಂಗಾರದಂತ ಅಳಿಯಾದನ. ಎದಕ್ ಬೇಕೀಗೆ ಕಲಿಯೋದು? ಎದಕ್ಕೆ ದುಡಿಮೆ ಮಾಡೋದು? ಎದಕ್ ಬೇಕು? ಆರಾಮ್ ಇರ್ಲಿ ನನ್ನ ಮಗಳು ರಾಣಿ ಇದ್ದಂಗ. ಕಲ್ತವ್ರ ನೋಡ್ತೀನಿ ಮನ್ಯಾಗ ಮಗ ಸೊಸಿದ. ಅದೇನದು ವರ್ಕ್ ಫ್ರಮ್ ಹೋಮ. ಮುಂಜಾನೆ ತಾವು ಹಲ್ ತಿಕ್ಕತಾವು, ಅಲ್ಲೇ ಕುಂತಲ್ಲೇ ಒಂದ್ ಕಪ್ ಚಾ ಕುಡಿತಾವು. ಅದ ಹಾಫ್ ಚಡ್ಡಿ ಮೇಲೆ ಒಳಗೆ ಹೋದ್ವು ಅಂದ್ರ 10 ಗಂಟೆಕ ಸೂರ್ಯ ಹುಟ್ಟಿದ್ದು ಗೊತ್ತಾಗಂಗಿಲ್ಲ, ಸೂರ್ಯ ಮುಣಗಿದ್ದು ಗೊತ್ತಾಗಂಗಿಲ್ಲ. ಆ ಕಂಪ್ಯೂಟರ್ ಮುಂದೆ ಟಕ 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 ಒತ್ಕೊಂತ ಕುಂತು ಬಿಡ್ತಾವು. ಮನ್ಯಾಗ ಏನಾಕತಿ ಏನಿಲ್ಲ, ಯಾರು ಬಂದ್ರು ಯಾರು ಹೋದ್ರು ಒಂದು ಅರಿವು ಇರಂಗಿಲ್ಲ. ಹಂಗ ಮಾಡ್ತಾರಂತ 70-80 ಸಾವಿರ ರೂಪಾಯಿ ಪಗಾರ ತಗೊಂತಾರ. ಮತ್ತ ನನ್ನಂಗ ಅಡಿಗೆ ಮನ್ಯಾಗ ಇಟ್ಟ ಕುಚ್ಕೊಂತ ಕುಂತ್ರ ಏನ್ ತಗೊಂತಾರ? ನಿಮ್ಮ ಮೌನ ರೊಕ್ಕ ತಗೊಂಡು ಏನ್ ಮಾಡ್ಬೇಕಲ್ಲೇ? ಅಲ್ಲ 2-4 ಮಂದಿ ಜೊತೆ ಬೆರಿಯೋದು, ಮಾತಾಡೋದು, ಕಾತಾಡೋದು, ಹೊರಗೆ ಹೋಗೋದು ಮಾಡೋದು ಮನುಷ್ಯಾಗ ಬೇಕು. ಏನದ 4 ಗೋಡಿ ಮಧ್ಯೆ ಕುಂತ ಪಟ 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 ಒತ್ಕೊಂಡು ಕುಂತ ಬಿಟ್ರ ಜೀವನಕ್ಕವನ. ಅದು ಹೋಗ್ಲಿ, ದೀಪಾವಳಿ ಬಂತ. ಮಗಳನ್ನ ಹಳೆಯನ್ನ ದೀಪಾವಳಿ ಕರಿಬೇಕು ನೋಡ್ರಿ. ಮತ್ತೆ ಹಳೆಯ ಮೊದ್ಲ ಮದುವೆಯಾಗ ಶಟ್ಕೊಂಡಾನ ಬಂಗಾರ ಕಡಿಮೆ ಆಗೈತೆ ಅಂತ ಹೇಳಿ. ಅದಕ್ಕೆ ನೋಡ ಅವ್ನು ಚಂದಾಗಿ ಏನು ಮಾಡಿಸಿ ತಂದು ಹಿಡ್ದಿದ್ದು ಇಡು. ಬಡ ಬಡ ಹಬ್ಬಕ್ಕೆ ಪಾಡ್ಯ ದಿನ ಬಂದು ಎರ್ಕೊಂಡು ಅವಂಗೊಂದು ಜೊತೆ ಅರಿವಿ ಬಂಗಾರ, ಆಕಿಗೆ ಸೀರಿ, ಮತ್ತು ಆಕಿಗೆ ಏನ್ರ ಒಂದು ಜೊತೆ ಕಿವ್ಯಾನು ಏನ್ರ ತರೋದಾಕತ್ತಂದ್ರೆ ತೊಗೊಂಬರ್ರಿ. ಕೇಳ್ರಿ ಅವಂಗ ಬಂದಂದ್ರಿ. ಈಗ ಯಾರನ್ನ ಕೇಳಲಿ? ಮಗ ಬರ್ತಾನಲ್ರಿ ಈಗ ರೂಮ್ ಬಿಟ್ಟು ಹೊರಗೆ ಕೆಲಸ ಮುಗಿತಂದ್ರೆ ಕೇಳ್ರಿ. ಮತ್ತೇನಂತ ನೋಡ ಅವಂಗೊಂದು ಮಾತು. ಯಾರನ್ನು ಕೇಳೋದು ಬೇಡ. ನಾನು ರೊಕ್ಕದವು ಬ್ಯಾಂಕ್ನಾಗ. ಏನು ನಾ ಎಲ್ಲ ತೊಗೊಂಬರ್ತೇನೆ, ನೀ ತಲೆ ಕೆಡ್ಸ್ಕೊಬೇಡ. ನೀ ಮನೆ ಅಂದಟ್ಟ ವಿಚಾರ ಮಾಡು. ಬಡ ಬಡ ಹೋಗಿ ಅಳಿಯ ಮತ್ತು ಮದುವೆಯಾಗ ಮೊದಲ ಶಟ್ಕೊಂಡಾನ ಬಂಗಾರ ಕಡಿಮೆ ಆಗೈತೆ ಅಂತ ಹೇಳಿ. ಈ ಸರಿ ಅವ ಬ್ಯಾಡ್ ಅಂದಿರ್ಬೇಕು. ಅಷ್ಟು ಬಂಗಾರ ತಂದು ಕೊಡ್ತೇನೆ ಅವಂಗ. ಬ್ಯಾಡ್ ಅಂತ ಹೇಳಿ ಅವ ಹೊಳ್ಳಿ ಕೊಟ್ಟು ಹೋಗಿರ್ಬೇಕು ನೋಡ್ಲಿ. ಹಂಗ ಮಾಡ್ತೇನೆ ಈ ಸರಿ ಅವನ್ನ. ನಿಮ್ದೊಂದು ಕತಿನ ಯಾರ ಬಂಗಾರ ಬ್ಯಾಡ ಅಂತ ಕೊಟ್ಟು ಹಾಕಿದ್ದಾರ. ಅಲ್ಲ ಅವ್ರು ಕೋಟಿಗಟ್ಲೆ ಇದ್ರೂ ತಲೆ ಕೆಡ್ಸ್ಬೋದಲ್ಲ. ಬರೋದು ಬರ್ಲಿ ಅಂತಾರ ಬಿಟ್ಟಾರ. ಬೇಕಾದ್ರೆ ನಿನಗೆ ಚಾಲೆಂಜ್ ಮಾಡ್ತಾರೆ ನೋಡ್ಲಿ. ಈ ಸರಿ ಚೈನ್ ಕೊಟ್ರು ಒಲ್ಲೆ ಅಂದಿರ್ಬೇಕಮ್ಮ, ಉಂಗುರ ಕೊಟ್ರು ಒಲ್ಲೆ ಅಂದಿರ್ಬೇಕಮ್ಮ, ಪೋಚೆ ಕೊಟ್ರು ಒಲ್ಲೆ ಅಂದಿರ್ಬೇಕು. ಅಲ್ಲ ಮರಯ್ಯ, ಬಂಗಾರ ತರ್ತಿ ಏನು ಮತ್ತೆ ಎದ್ರದ್ರ ಕಬ್ಬಣಿ ಗಿಂಬಿಡದ್ ಮಾಡ್ಕೊಂಡ್ ಬರ್ತೀಯ ಒಲ್ವಲ್ ಅನ್ನಕ? ನೋಡಿ 24 ಕ್ಯಾರೆಟ್ ಗೋಲ್ಡ್ ತರ್ತಾನಿ. ಏನಾರ ಮಾಡ್ತಾ ಮರಯ್ಯ, ಆದ್ರೆ ಹಳೆಯ ಮಗಳು ಚಂದ ನಕ್ಕೊಂತ ಹೋಗ್ಬೇಕು. ಇಷ್ಟನಾ ನೀನು ಕೇಳೋದು? ನೀ ಏನು ತಲೆ ಕೆಡ್ಸ್ಕೊಬೇಡ. ಮಸ್ತಾಗಿ ರುಚಿ ರುಚಿ ಅಡ್ಗೆ ಮಾಡೋದಷ್ಟ ವಿಚಾರ ಮಾಡು ಮರಯ್ಯ. ಈಗ ನೆನಪಾಗೈತಿ, ಬಡ ಬಡ ಮುಂಜಾನೆ ಎದ್ದು ಹಚ್ಚಿ ಬಿಡು ಅವ್ರಿಗೆ. ಯಾವಾಗಾರ ಯಾಕೆ ಬರ್ವಲ್ರಕ್ಕ ಅವರು? ಬರ್ರಿಪ್ಪ ಹಬ್ಬಕ್ಕೆ ಇಲ್ಲೇ ಬರ್ಬೇಕು ನೋಡಿ 3 ದಿನ ಅಂದ್ರೆ. ಮತ್ತು ಅವ್ರಪ್ಪ ಅವ್ರವ್ವ ಯಾವಾಗ ಕಳಿಸ್ತಾರ ಅವಾಗ ಬಂದು ಎರ್ಕೊಂಡು ಹೋಗ್ತಾರ. ಏನು ಹೇಳ್ಬಿಡು, ದ್ಯಾಸ್ ಆಗೈತಿ ಈಗ. ನಾ ಎಲ್ಲ ಹಚ್ತೇನೆ. ಮಗಳು ಮುಂಜಾನೆ ಹಚ್ಚಿದ್ಲು, ಯಪ್ಪ ಮೆಣಸಿನ ಗಿಡ ಹೆಂಗದವು ಒಂದಿಟ್ಟು ವಿಡಿಯೋ ಕಾಲ್ ಮಾಡಿ ತೋರಿಸು ಅಂತಂದಿದ್ಲ. ಅವಾಗ ಹಚ್ಚಿರ್ತೇನಲ್ಲ, ಉಷ್ಟ್ರು ಹೆಂಗೂ ವಿಡಿಯೋ ಕಾಲ್ನಾಗ ಇರ್ತಾರ, ಹೇಳ್ತೇನೆ ಅವಾಗ. ಉಷ್ಟ್ರು ಬರ್ರಿ ಹಬ್ಬಕ್ಕೆ ಅಂತೇಳಿ ಎಲ್ಲಾರನ್ನೂ ಕರಿತೀನಿ. ಹೊಲಕ್ಕೆ ಹೋಗಿ ಮಾತಾಡ ಫೋನ್ಯಾಗ, ನಾನು ಹೋಗ್ತೇನೆ. ಹೊರ ಐತಿ. ಹಚ್ತೇನೆ ತಗೋ. ನಾ ಎಲ್ಲ ಸಾಕು. ಹಳೆಯ ಮಗಳು ಚಂದಗೆ ಬಂದು ಹಬ್ಬ ಮಾಡಿ ನಕ್ಕೋಂತ ಹೋದ್ರೆ ಸಾಕು ನೋಡು. ಅಲ್ಲ ದೌಡ್ ಬಾ ಅಂತೀನಿ ಇಬ್ಬಳಾರಿಗೆ ಹಳೆಯಾಗ ಮಗಳಿಗೆ ಕುಡೆ. ಕಂಡಬಿಟ್ಟು ಹೊತ್ತಾತ್ ನೋಡಿ, ಇನ್ನೂ ಬಂದಿಲ್ಲ. ಮತ್ತು ಅವ್ರ ಮನ್ಯಾಗ ದೊಡ್ಡ ಹಬ್ಬ ಎಲ್ಲ ಮುಗಿಸಿ ಬರ್ಬೇಕಲ್ಲ. ಬರ್ಲಿ ಸಂಜೆ ಮುಂದೆ ಆರತಿ ಮಾಡೋದು ಇಟ್ಕೊಂಡ್ರ ಸುಮ್ಮನೆ. ಮಗಳ ಮಕ ನೋಡಿ 3 ತಿಂಗಳಾತು. ಯಾವಾಗ ನೋಡೇನೆ ಅನ್ನಂಗಾಗೈತೆ ನೋಡು. ಹಳೆಯಂದ್ರೆ ಒಂದು 4 ದಿನ ಇದ್ರೆ ಚಲೋ ಇರ್ತಿತ್ತು. ಮನ್ಯಾಗ ಒಂದಿಟ್ಟು ಹುಡುಗಿ ಅಡ್ಡಾಡಿ ಗದ್ಲು ಆದಂಗೆ ಆಕಿತ್ತು. ನೋಡೋಣ ಇರು ಅಂತಾನೆ ಇದ್ರೆ ಚಲೋ ಆಕತಿ. ಕಾರ್ ಬಂದಂಗೆ ಆಕೈತಿ. ಅವ್ರದ್ದು ಐತಿ ಏನ ರೀ? ಹಳೆಯಂದ್ರ ಮಗಳು ಬಂದ್ರ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಬರ್ತಾರ. ಯವ್ವ ಆರಾಮದಿಯಾ ಬೇ? ಬರ ಇವ ಆರಾಮದೇನ? ನೀ ಆರಾಮದಿಯಾವ? ಹ್ಞೂ ಬೇ ಇವ ಆರಾಮದೇನೋ ನಾವು ಎಲ್ಲರೂ. ಇವ ಎಷ್ಟೊತ್ತಾಯ್ತವ ದಾರಿ ನೋಡಕತ್ತಿ? ಎಲ್ಲ ಅಡಿಗೆ ಆತು, ಅದಕ್ಕೆ ಇಲ್ಲೇ ನಿಂತಿದ್ ನೋಡುವ ಬಂದು. ಮತ್ತು ಅಣ್ಣ ವೈನಿ ಎಲ್ಲದಾರ ಬೇ? ಅವ್ರ ಕೆಲಸ ಅಲ್ಲೇ ರೂಮ್ನಾಗ ಮಾಡ್ತಾರಲ್ವೇ ಕಂಪ್ಯೂಟರ್ನ್ಯಾಗ? ಇಲ್ವೇ ಅವಿ, ಅದು ವರ್ಕ್ ಫ್ರಮ್ ಹೋಮ್ ಐತಲ್ಲ ಅವ್ರದ್ದು.
ಮನ್ಯಾಗ ಮಾಡ್ತಾರಲ್ಲಿ ಕೊಲ್ಯಾಗ ಕಂಪ್ಯೂಟರ್ನ್ಯಾಗ ಈಗ 2 ಗಂಟೆಗೆ ಊಟಕ್ಕೆ ತರ್ತಗೋ ಬೆಟ್ಟಕ್ಕಾರ. ಅಯ್ಯ ಹೌದಲ್ಲ ಅಪ್ಪಾಜಿ, ನಂಗೆ ಲಕ್ಷ್ಯನೇ ಇದ್ದಿದ್ದಿಲ್ಲ. ಸರಿ ಆತ್ ತಗೋ, ಹಂಗಾರೆ ನಡ್ರಿ ಹೋಗೋಣ. ಬರ್ರಿ ಅಳಿಯಂದ್ರ ಮ್ಯಾಲ್ ಬರ್ರಿ. ತಮ್ಮರ ಆರಾಮದಿರ? ಮನ್ಯಾಗೆಲ್ಲ ಅವ್ವಾರ ಅಪ್ಪಾರ ಎಲ್ಲಾರು ಆರಾಮದಾರ? ಹ್ಞೂನ್ರಿ ಮಮ್ಮಿಯರ ಉಷ್ಟ್ರು ಆರಾಮದಾರ ನೋಡ್ರಿ. ಬರ್ರಿ ಅಳಿಯಂದ್ರ ಮ್ಯಾಲ ಹತ್ರಿ. ನಡ್ರಿ ತಮ್ಮರ ಒಳಗ. ಅವಕ್ಕ ಇಲ್ಲೇ ನಿನ್ನ ಗಂಡ ಮಮ್ಮಿ ಅಂತನ್ವಾ? ಯವ್ವ ನನಗೆ ಸುಮಾರು ಅದಂಗ ಆತ. ಅದಕ್ಕೆ ಸುಮಾರು ಬಿಡ್ಬೇ, ಅಲ್ಲಿ ಸಿಟಿ ಮಂದಿ ಹಂಗ ಅವ್ರು ಮಮ್ಮಿ ಡ್ಯಾಡಿ ಅಂತಾರ ಅವ್ರು. ಇವ ಏನ್ ಚಂದ ಇವ ಮಮ್ಮಿ ಅಮ್ಮಿ ಅಂತ ಹೇಳಿ. ಇವ ಒಲ್ಲೆವ ಇವ ಒಂದು ಮನಿ ಸುಮಾರು ಆಕತ್ ನನಗೆ. ಇವ ಚಂದಗೆ ಬಾಯ್ ತುಂಬ ಅಕ್ಕ ಅಂತ ಕರಿಯನ್ವ ಹೇಳಿ ನಿನ್ನ ಗಂಡಗೆ. ಆತ್ ತಗೋರ್ಬೇ. ಇಲ್ರಿ ಅಕ್ಕಾರ ಭಾಳ ಚಲೋ ಆಗಿತ್ರಿ ಅಡಿಗೆ. ನನಗಂತರೂ ಭಾಳ ಸೇರ್ತ್ ನೋಡ್ರಿ. ರುಚಿ ಅಂತರೂ A1. ಒಲಿ ಮ್ಯಾಗಿನ ಅಡಿಗೆನ ಹಂಗ್ರಿ ಭಾಳ ಟೇಸ್ಟ್ ಇರ್ತತಿ. ತಮ್ಮರ ಅಲ್ಲೇ ಬಾಜುಕ ಅಡಿಕೆಯಲ್ಲಿ ತಾಟ ಐತ್ ನೋಡ್ರಿ, ಹಾಕೋರಿ. ಒಲ್ರಿ ನಾ ಅಡಿಕೆಲಿ ಹಾಕೊಂಡು ರೂಢಿ ಇಲ್ಲ ನನಗೆ. ಯವ್ವ ಇನ್ನು ನಾವು ಬರ್ತೇವೆ ಬೇ. ಅಯ್ಯ ಬೇಡ ಯವ್ವ, ಇವತ್ತ ಆರತಿ ಮಾಡ್ಬೇಕು ನಾವು ಇಲ್ಲಿ ಮಂದಿ ಕರೆದು. ಆರತಿ ಮಾಡಿ ಮುಗಿಸ್ಕೊಂಡು ಇಲ್ಲೇ ಎದುರಿಗೆ ಗಣಪನ ಗುಡಿಗೆ ಹೋಗಿ ನಾಳೆ ಹೋಗುವಂತ್ರಿವ ಮುಂಜಾನೆ ಎದ್ದಾರ. ಇಲ್ರಿ ಇರಾಕ್ ಆಗುದಿಲ್ರಿ, ಬೇಕಂದ್ರೆ ಲೇಟಾಗಿ ಹೋಕ್ಕೇವಿ. ಯಾಕಂದ್ರೆ ನಾಳೆ 12 ಗಂಟೆಗೆ ಫ್ಲೈಟಿಗೆ ಊರಿಗೆ ಹೋಗ್ಬೇಕ್ರಿ. ನಡೆಯಂಗಿಲ್ಲ ಬಿಟ್ರ ಅದಕ್ಕೆ. ಹೌದ್ರಾ? ಆತ್ ತಗೋರಿ ಹಂಗಾರ. ಈಗ ಇನ್ನೂ 4 ಗಂಟೆ ಆಗೈತಿ. ಒಂದಿಷ್ಟು ಇಲ್ಲೇ ಓಣ್ಯಾಗ ಮಂದಿ ಕರೆದು ಆರತಿ ಮಾಡಿ ಮುಗಿಸ್ಬಿಡ್ತೇವೆ ದೌಡು. ಪುಟ್ಟಿ, ಏ ಪುಟ್ಟಿ ಬಾಯಿಲೆ. ಏನು ಬೇ ದೊಡ್ಡಮ್ಮ? ಪುಟ್ಟಿ ನಮ್ಮ ಎದುರಿಗಿನ ಸಂಧಿ, ಆಮೇಲೆ ಬಾಜು ಸಂಧಿ, ಹಿಂದಿನ ಸಂಧಿ, ಅಷ್ಟು 3 ಒಟ್ಟರದಾಗು ಏನು ಲಕ್ಷ್ಮಕ್ಕವ್ರ ಮನೆಗೆ ಆರತಿ ಮಾಡಕ್ಕೆ ಬರ್ಬೇಕಂತ ದೌಡು. ಮತ್ತು ಊರಿಗೆ ಹೋಗಾರದಾರಂತ ದೌಡ್ ಮಾಡಿ ಅರ್ಜೆಂಟ್ ಮಾಡಿ ಬರ್ಬೇಕಂತಂತ ಹೇಳಿ ಬಾ. ಏನು ದೊಡ್ಡಮ್ಮ ಇನ್ನೊಮ್ಮೆ ಹೇಳ, ಏನು ಹೇಳ್ಬೇಕು? ನಮ್ಮ ಲಕ್ಷ್ಮಕ್ಕವ್ರ ಮನೆಗೆ ಆರತಿ ಮಾಡಕ್ಕೆ ಬರ್ಬೇಕಂತ ದೌಡು, ಊರಿಗೆ ಹೋಗೋರದಾರಂತ ಅಂತ ಇಷ್ಟ ಹೇಳ, ಬರ್ತಾರ ಅವ್ರಿಗೆ ಗೊತ್ತಕ್ಕತಿ. ಹ್ಞೂ ಬೇ ಆತ. ಲಕ್ಷ್ಮಕ್ಕ ಯಾಕ ಹೋಗೇ ಬಿಡ್ತಾರಂತ, ಇರಂಗಿಲ್ಲ ಅಂತ ಇವತ್ತು ವಸ್ತಿ. ಅಯ್ಯ ಬಂದ್ರೆ ಪರವ ಬರ್ರಿ ಇವ ಬೇಷಾತ. ಇಲ್ಲಿ ನೋಡ ಇರಂಗಿಲ್ಲ ಅಂತ, ನಾಳೆನ ಮುಂಜಾನೆ ಊರಿಗೆ ಹೋಗ್ಬೇಕಂತವ ಅವರು. ಅದಕ್ಕೆ ಅವಸರ ಮಾಡೋದಕ್ಕೆ ಮತ್ತೆ ಪುಟ್ಟಿನ ಕೊಟ್ಟು ಕರ್ಯಾಕ ಕಳಿಸಿದೆ. ಅಯ್ಯ ಇದು ಬೇಷೈತೆ. ನಾವು ಒಡಿಗೆ ನೆನಾಕಿದ್ವಿ ನಾ ಚಾ ಕರಿಬೇಕಂತ ಹೇಳಿ. ಪಾರಕ್ಕ ಇಡ್ಲಿ ನಾ ವಡಿ ಮತ್ತು ಮೀನಾಕ್ಷಿ ಪಾಪ ಅದು ಒಂದು ಏನರ ಸ್ವೀಟ್ ಮಾಡ್ತೇನೆ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಹೋಗ ಇವ ಇವತ್ತೊಂದಿನ ಇಟ್ಕೊಂಡು ನಾಳೆ ಮುಂಜಾನೆ ನಮ್ಮನೆ ನಾಷ್ಟ ಮಾಡಿದ್ರೆ ಹೋಗ್ತಾರ. ಹೇಳೇನು ಬಿಡ ಯವ್ವ, ನಾಳೆನ 12 ಗಂಟೆಗೆ ಊರಿಗೆ ಹೋಗೋದೈತಂತವ ಅವ್ರದ್ದು. ಬರ್ರಿ ಐತಾ ಕುಂದ್ರ ಬರ್ರಿ. ದೊಡ್ಡಮ್ಮ ನಾ ಎಲ್ಲಾರ್ದು ಹೆಸರು ಮತ್ತು ಒಡಪು ಕೇಳಕ್ಕಿ. ಆತ್ ತಗೋರ್ವ, ಹಂಗ ಮಾಡು. ಕೇಳಿ ಹಂಗ ಸುಮ್ ಕುಂದ್ರದಲ್ಲ, ಕಲ್ಕೊಂಡು ನಾಳೆ ನಿನ್ನ ಮದುವೆ ಆಗಿಂದ ನಿನಗೂ ಆರತಿ ಮಾಡ್ತಿರ್ತಾರಲ್ಲ ಅವಾಗ ಇವನ್ನ ಒಡಪು ಹೇಳ್ಬೇಕ. ಹೋಗ ದೊಡ್ಡಮ್ಮ, ಹಂಗ ಅನ್ಬೇಡ, ನಂಗೆ ನಾಚಿಗೆ ಬರ್ತೈತಿ. ಪರಚಿಗವ ಇನ್ನೂ ಸಣ್ಣಕ್ಕಿದ ಬಿಡೇವ, ಆರಾಮ್ ಸಾಲಿ ಕಲ್ತ ಇನ್ನೂ ಟೈಮ್ ಐತಕ್ಕಿದ. ಈಗ ಗಂಡನ ಮನೆ ಅಂದ್ ಹೆದರ್ಸಾಕತ್ತಿರ್ನಾಕಿನ. ಅಂದ್ರ ನೀ ನಮ್ಮ ಮನ್ಯಾಗ ಹೆದರ್ತೀನ ಬಂದು? ನಿನಗೇನ್ರ ಉಷ್ಟ್ರು ಕೂಡಿ ಮನ್ಯಾನಾರ ಹೆದರ್ಸ್ತೀವನ ಏನ? ನೀ ಹೇಳೋ ಮಾತಿನ ಅರ್ಥ. ಹೋಗ್ರಿ, ನಾ ಹಂಗ ಅಂದಿಲ್ಲ. ಆಕಿ ಸಣ್ಣಕ್ಕಿದಾಳ, ಗಂಡನ ಮನೆ ಅಂತ ಹೇಳಿ ಹೆದರಿಗಿದ್ರಾಳ ಅಂತಂದೆ ನಾನು. ನಿಮ್ಮ ಮನೆ ಬಂದು ಹೆದರ್ಸ್ತೀರ ನಾನು? ಏನಾರ ಹೇಳಿದ್ರೆ ಏನ್ರ ತೀಕೊಂತೀರಿ? ನಾ ನಿನಗೆ ಹಂಗ ಕಾಮಿಡಿ ಮಾಡಿದೆ ತಗೋ. ಆತ ನಿಮ್ಮವ್ವ ಏನು ಅರ್ಧ ಊರ್ ಮಂದಿನ ಕರ್ಸ್ಯಾರ ಏನ? ಹಾ ಎಲ್ಲ ಮುಗ್ಸೋ ಮಠ ಆತ್ ಬಿಡು. ನಮ್ಮನ್ನ ರಾತ್ರಿ 12ಕ್ಕೆ ಕೈ ಬಿಟ್ರಿ ಇನ್ನೂ ಪುಣ್ಯ. ಲಕ್ಷ್ಮವ್ವ ಬಾರಿ ಚಂದದ ಅನ್ಬಿಡುವ. ಹಳೆಯ ಮಗಳು ಇಬ್ರು ನೋಡಿದ್ರೆ ಪಾರ್ವತಿ ಪರಮೇಶ್ವರ್ ಕುಂತಂಗಾಗೈತ್ವಾ. ನಂದನ್ ಎದರಕ್ಕತ್ವಾ ಅವ್ರಿಗೆ ಇಬ್ಬಳಾರ್ಗಿ. ಹೌದಾ ಗಿರ್ಜವ್ವ, 2 ಮಂದಿದು ಜೋಡಿಗನ ಚಂದ ಐತಿ. ವಸ್ತಿ ಗಿಸ್ತಿ ಇರ್ತಾರನ ಹಳೆಯಾರ ಏನು ಹೋಗಾರ? ಅಯ್ಯ ಇಲ್ಲಿ ಬಿಡ ಚಂದವ ಹೋಗಾರ. ಮತ್ತೆ ಈಗ ಆರತಿ ಮುಗುದಿಂದ ಇನ್ನೂ ಆಗಲ್ಲ, ಅವಸರ ಮಾಡಿದ್ರೆ ತಡ್ರಿಪ್ಪ ಒಂದಿಟ್ಟು ಆರತಿ ಮಾಡಿಸ್ಕೊಂಡು ಹೋಗುವಂತ್ರಿ ಅಂತ ಹೇಳಿ ನಿಂದಿರ್ಸ್ಕೊಂಡನಿ. ಮುಂಜಾನೆನ 12 ಗಂಟೆಗೆ ಊರಿಗೆ ಹೋಗ್ಬೇಕಂತ. ಅಯ್ಯ ಲಕ್ಷ್ಮವ್ವ, ನಾಳೆ ಒಂದಿಟ್ಟು ಚಾ ಕುಡಿಯಕ್ಕೆ ಕರಿಬೇಕಂತ ಮಾಡಿದ್ವಲ್ಲ ಯವ್ವ ನಾವು. ಇಲ್ಲಿ ಬಿಡ ಯವ್ವ, ಮತ್ತೆ ಈಗ ಅರ್ಜೆಂಟ್ ಐತಂತ ಇನ್ನೊಮ್ಮೆ ಬಂದ ನೋಡುವಂತ್ರಿ, ತಗೋ ಕರಿ ಅಂತ್ರಿ. ಹೌದು, ಹಳೆಯಾಗಿ ಏನ್ ತಂದಿರಿ ದೀಪಾವಳಿಗೆ? ಹೋಗ್ಯಾರ ಗೌಡ್ರ ತರಾಕಂತೇಳಿ ಹೋಗ್ಯಾರ, ಬರ್ಬೋದೀಗ. ಅಣ್ಣ ವೈನಿ ಬಂದ್ರದೇ ಈಗ 5 ಗಂಟೆ ಆತಲ್ಲ, ಈಗ ಮುಗಿತ್ ನೋಡು, ಬಂದ್ ಮಾಡಿ ಬರ್ತಾರ. ಅಯ್ಯ ಉಷ್ಟ್ರು ಸುಮ್ಮನೆ ಕುಂತಿರಲ್ಲ ಯವ್ವ. ಹಾ ನನ್ನ ಮಗ ಮೂಕಾಬೇಕನ? ಹಾಡ್ರಿ ಒಂದೆರಡು ಚಂದನು. ಅವಿ ಇರ್ಬೇಕಿಲ್ಲ, ಇವತ್ತು ನಾಳೆ ಹೋಗಿದ್ರಿ. ಅಂಟೀರ ಇರ್ರಿ, ನೈಟ್ ಎಲ್ಲರೂ ಊಟಕ್ಕೆ ಹೋಗುನ್ ಹೊರಗೆ. ಇಲ್ಲಿ ಬಿಡ್ರಿ ವೈನಿ, ಇರ್ತಿದ್ವಿ. ಅವ್ರಿಗೇನೋ ಅರ್ಜೆಂಟ್ ಕೆಲಸ ಐತಂತ್ರಿ, ಮತ್ತೊಮ್ಮೆ ಬರ್ತೇವೆ ತಗೋರಿ. ನೀವು ಫ್ರೀ ಆಗ್ರೆ, ನೀವು ಫ್ರೀ ಇದ್ದಾಗೆ ನಮಗೆ ಫೋನ್ ಮಾಡ್ರಿ, ಬರ್ತೇವೆ ಅವಾಗ. ಸುಮ್ಮನೆ ಎಲ್ಲರ ಟ್ರಿಪ್ ಹೋಗೋದು ಪ್ಲಾನ್ ಮಾಡೋನ್ ತಗೋ. ನೀವು ಯಾವಾಗ ರಜಾ ಇರ್ತೈತಿ ನಮ್ಗೆ ಹೇಳ್ರಿ, ನಾನು ಫ್ರೀ ಮಾಡ್ಕೊಂಡು ಎಲ್ಲರ ಗೋವಾ ಗಿವಾ ಹೋಗುನಂತ ಒಂದು 4 ದಿನ ಆರಾಮ್. ಹಾ ಇದು ಕರೆಕ್ಟ್ ಐತಿ, ಹಂಗ ಮಾಡೋಣ.
ಲಕ್ಷ್ಮವ್ವ 2 ಹಾಡ್ಯಾರ ಬಿಡ ಇನ್ ಸಾಕು ಹುಡಿ ತುಂಬವು. ಮತ್ ಇನ್ನೊಂದು ಹಾಡಿದ್ರಂದ್ರ 5 ಹಾಡ್ಬೇಕು. ಮತ್ ಅವಸರ ಐತೆ ಅಂತಿದಿ ಅವ್ರಿಗೆ ಕತ್ಲಾಗಿನ್ ಕಳಿಸ್ತೀನಿ ಏನ? ಅಯ್ಯ ಸಾಕ್ ತಗೋರಿ ಅವ, ಸಾಕ್ 8 ಹಾಡಿದ್ರು ಹಾಡಲ್ಲ. ಮತ್ ಅವರು ಅವಸರದಾಗದಾರ, ಬಡ ಬಡ ಆರತಿ ಮಾಡ್ರಿ ಅವ. ಇವ ನಂದು ಅಡಿಗೆದೈತಿ ಇನ್ನಟ್ಟು ದೌಡ ಆರತಿ ಮಾಡಿ ಹೊಕ್ಕನ್ವಾ. ನೀವು ಬರ್ರಿ ಆರಾಮ್. ತಡಿಲೇ ರೇಣಿ ಕುಂದ್ರಿ, ಎಷ್ಟು ಅವಸರ ಮಾಡ್ತಿದಿ? ಇನ್ನು ಗೌಡ್ರು ಬಂಗಾರ ತರಕ್ ಹೋಗ್ಯಾರ, ಇನ್ನೂ ಬಂದಿಲ್ಲ. ಇವ ತಡಿ ಆರತಿ ಮಾಡಿಬಿಡ್ತೇವೆ, ಆಮೇಲೆ ಬಂಗಾರ ಹಾಕಿ ಕಳ್ಸಿದ್ರು ಒಲ್ಲೆ ಅಂತಾರ ಅವ್ರು. ತಗೊಂಡ್ ಹೋಗಿ ಹೋಗ್ತಾರ ಹಳ್ಯಾರ. ರೇಣಕಂಟಿ ಹೆಸರು ಹೇಳ. ನಿಂದ ಹೇಳ. ಪುಟ್ಟಿ ಲೊಟ್ಟಿ. ಹೌದಾ ಯವ್ವ, ನನ್ನ ಹೆಸರು ಅಲ್ಲ, ನಿನ್ ಗಂಡನ ಹೆಸರು ಹೇಳ. ಕಟ್ಟದ ರೊಟ್ಟಿ ಖಾರ ಚಟ್ನಿ ಕಟ್ಕೊಂಡು ಹೋಗಂದ್ರೆ ಶಟ್ಕೊಂಡು ಹೋಗ್ತಾನ ನನ್ನ ಗಂಡ ಪರಮೇಶಪ್ಪ. ರೇಣಿ ಯಾವಾಗ ಶಟ್ಕೊಂತಾನ್ಲೇವ? ನೀನೇ ಅವ್ನ ಕೂಟ ಸರಿ ಶಟ್ಕೊಂತಿ ದಿನಕ್ಕೆ. ಯವ್ವ ಪರಕ ಅವ್ನು ಶಟ್ಕೊಂಡಾಗ ನಿನಗೆ ಬಂದು ಹೇಳ್ತಾನ ತಗೋ. ಯವ್ವ ಲಕ್ಷ್ಮಕ್ಕ ಹೊಕ್ಕ ನೀವ, ಅಡಿಗಿಲ್ಲ ಅಂದ್ರೆ ನನ್ನ ಗಂಡ ಬಂದವನ ಶಟ್ಕೊಂತಾನ. ಆರತಿ ಮಾಡಿದೆ? ಹೋಗಂಗಾರ. ಯವ್ವ ಈಕಿ ಪುಟ್ಟಿದೊಂದು ಲಟ್ಟೆ ಬಿಡಕ್ಕಿದೆ. ಹೇಳ ದೊಡಮ್ಮ, ಹೆಂಗ್ ಮಾಡ್ತಿದ್ದಿ? ರಾಡ್ಯಾಗ ರಾಡಿ ಹುಣಸಿ ರಾಡಿ, ಆ ಮನಿಗೆ ಈ ಮನಿಗೆ ಅಡ್ಡಾಡಿ, 3 ತೊಲಿ ಬಂಗಾರ ಮಾತಾಡಿ, ಪಾಟ್ಲಿ ಬಿಲವಾರ್ ಇಡಾಕ ನಿನಗೇನ್ ಧಾಡಿ? ಶಿವಪ್ ಶೆಟ್ರ ಪಾರಕರ್ ನೋಡಿವ 3 ತೊಲಿಯಾಗ ಪಾಟ್ಲಿ ಬಿಲವಾರ್ ಮಾಡಿಸ್ತಾರಂತ. ಅಂತ ಯಾಕೆ ಶಾಡ್ರದಾರ ನೋಡ್ರಿಪ್ಪ, ಹೇಳ್ರಿ ನಾನು ಮಾಡಿಸ್ತಾನಿ. ಕೈ ತೆಗಿ ಪುಟ್ಟಿ. ಲಕ್ಷ್ಮಕ್ಕ ಬರ್ಲೇ ನಾನು? ಪುಟ್ಟಿ ಕೈ ಇಡಬೇಡ, ನನಗೆ ಒಡಕ್ ಬರೋದಿಲ್ಲ, ಬರೀ ಹೆಸರಷ್ಟೇ ಹೇಳ್ತೇನೆ ನಾನು. ಲಕ್ಷ್ಮಕ್ಕ ನಾನು ಬರ್ತೀನಿ ತಗೋರುವ, ಹೊತ್ತಾತ. ನಾನು ಬಂತಡಿ, ಇಬ್ರು ಹೋಗೋಣ. ಏ ಆಂಟಿ ಹೆಸರ ಹೇಳ. ಕಲ್ಲಪ್ ಶೆಟ್ರ. ಲಕ್ಷ್ಮಕ್ಕ ಬರ್ತೇನೆ ತಗೋರಿ. ಸಸಿ ಆರತಿ ಮಾಡುವ, ಗಟ್ಟಿ ಹಿಡ್ಕೊರ್ವಾ. ಆಂಟಿ ನೀ ಇಂಗ್ಲಿಷ್ನಾಗ ಹೇಳ ಒಡಪ್ಪ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ರಮೇಶ್ ಈಸ್ ಸೂಪರ್ ಸ್ಟಾರ್. ಮಸ್ತ್ ಐತಲ್ರಿ ವೈನಿ? ನನಗಂತೂ ಇಂಥದೆಲ್ಲ ಗೊತ್ತಿಲ್ಲ, ಬಂದಷ್ಟು ಹೇಳೇನಿ. ಭಾಳ ಚಂದ ಇತ್ತು ಬಿಡ್ರಿ ಇಂಗ್ಲಿಷ್ನ್ಯಾಗು. ಮತ್ತು ನಮ್ಗೆ ತಿಳಿದಿಲ್ಲ ಅಂದ್ರೂ ಕೇಳಕ್ ಭಾಳ ಚಲೋ ಐತ್ರಿ. ಹೌದ್ರಿ ಆಂಟಿ, ಥ್ಯಾಂಕ್ಸ್ ರೀ. ಲಕ್ಷ್ಮೀದು ಅಕ್ಕ ನಾನು ಹೋಗ್ತೀನಿ ರೀ. ಹಾಂ ತಗೋಪತ್ತವ, ಹೋಗ. ಫೋನ್ ಹಚ್ಚ, ನಿಮ್ಮ ಅಪ್ಪಗೆಲ್ಲದನ ಅವಸರ ಮಾಡಕತ್ತಾರ ಹೋಗಾಕವ್ರೆ. ಹಚ್ಚನ್ ತಡಿಬೇ, ದಾರ್ಯಾಗದೇನ ಅಂದಾನ. ಹಾ ಆರ್ತಿ ಗಿರ್ತಿ ಎಲ್ಲ ಮಾಡಿದ್ರೇನ? ಎಷ್ಟೊತ್ತದ ಏನ್ ತಾನ ಹೋಗೋದು? ತರಿಲಿ ಏನ್ ತಂದಿರ? ರಮೇಶನ್ ಕೈ ಕೊಡ್ರಿ, ಬಿಡ ಬಿಡ ಹಾಕಿ ಆರತಿ ಮಾಡ್ತಾನ. ದೊಡ್ಡಮ್ಮ ನಾ ಹೊಕ್ಕನಿ. ಆತ್ ತಗೋ ಪುಟ್ಟಿ, ಹೋಗ. ಏನ್ ತಂದಿ ಮಾರಯ್ಯ? ದೌಡ್ ಕೊಡು. ನೋಡಿಲ್ಲೇ ನನ್ನ ಪ್ರೀತಿ ಅಳಿಯಾಗ ಹುಲಿದು ಚೈನ್ ತಂದೇನಿ. ರಮೇಶ ಹಿಡಿ ಇದನ್ನ ನಿಮ್ಮ ಅವರ್ ಕೊಳ್ಳಾಗ ಹಾಕ. ಅಪ್ಪಾಜಿ ನೀವ ಹಾಕ್ ಬರ್ರಿಲ್ಲ, ಅವಂದು ನಿಮ್ದು ಫೋಟೋ ಹೊಡಿತೀನಿ. ಯವ್ವ ನಾವಲ್ವಾ, ನನಗೆ ನಾಚಿಗೆ ಬಂದಂಗ ಆಕೈತಿ. ನೀವ ಹಾಕಿ ಹೋಗ್ರಿ. ಅವರ ಏನ್ರಿ ಇದು? ನೋಡ್ರಿ ಇಲ್ಲೇ ಹುಲಿ ಚೈನ್ ತಂದೇನಿ ನಿಮಗ. ಹುಲಿ ಚೈನಾ? ಹ್ಞೂನ್ರಿ ಅಳಿಯಂದ್ರ, ನೋಡ್ರಿ ಇಲ್ಲ ನಿಮ್ಮಂತದ ದೊಡ್ಡ ಹುಲಿ ಐತಿ. ಮಾವಾರ ನನಗೆ ಯಾವ ಹುಲಿ ಚೈನ್ ಬೇಡ, ಏನ್ ಬೇಡ್ರಿ. ಬರೀ ಹುಲಿ ಉಗುರು ಹಾಕೊಂಡ್ರ ಬಿಡವಲ್ರಿ ಮನುಷ್ಯರನ್ನ ಬದುಕಾಕ. ನೀವ್ ಎಲ್ಲರ ಹುಲಿನ ತಂದು ನನ್ನ ಕೊಳ್ಳಾಗ ಹಾಕಿದ್ವಿ ಅಂದ್ರ ನಂಗೆ ಮುಗ್ದ ಹೋತ್ ನನ್ನ ಕತಿ. ಯಾಕ್ರಿ ಹೇಳಿ ಅಂದ್ರ ಮದ್ವ್ಯಾಗ ನೋಡಿದ್ರ ಬಂಗಾರ ಕಡಿಮೆ ಆಗೈತೆ ಅಂತೇಳಿ ಶಟ್ಕೊಂಡು ಕುಂತಿದ್ರಿ. ನಿಮ್ ಮಂದಿ ಎಲ್ಲಾರು ನಮ್ಮನ್ನ ನೋಡಿ ಹುಲಿ ಹಂಗ ಹಳೆ ಅದನ ದಾಡ ನೀವ್ರಿಗೆ ಚಂದಗೆ ಬಂಗಾರ ತಂದು ಹಾಕಾಕಂತ ಹೇಳಿ ಬೈಯಾಕತ್ತಿದ್ರು. ಅದಕ್ಕ ಬೇಡ ಬೇಡ ನಾನು ಹುಲಿ ಅಂತ ಅಳಿಯಾಗ ಹುಲಿ ಚೈನ ಮಾಡಿಸ್ಕೊಂಡ್ ಬಂದೇನಿ. ಯವ್ವ ಯಾಕ ತಮ್ಮಾರು ಸಿಟ್ಟಿಗೆದ್ದಾರ? ನಿಮಗಂತ ಹೇಳಿ ಭಾಳ ಪ್ರೇಮದ್ಲೆ ಮಾಡಿಸ್ಕೊಂಡ್ ಬಂದೇನಿ. ಹುಲಿ ಚೈನು ಕೂಡ 2 ಕೂಡ 5 ತೊಲಿ ಐತಿ. ಮಾವಾರ ಹಂಗಾರ ಹುಲಿ ನೀವ್ ಇಟ್ಕೋರಿ, ಬರೇ ಚೈನ್ ಹಾಕ್ರಿ ನನಗ. ಅಯ್ಯ ಹುಲಿ ಅದಕ್ಕೆ ಅಂಟಿಸೇ ಚೈನ್ ಮಾಡ್ಯಾರ್ರಿ ಇವ್ರು, ಬೇರೆ ಬೇರೆ ಇಲ್ಲದ. ಹಂಗಾರ ನನಗೇನು ಬೇಡ, ಹಂಗ ಕಳಿಸ್ಬಿಡ್ರಿ ಆರತಿ ಮಾಡಿ. ಅಯ್ಯ ತಡ್ರಿ ತಮ್ಮಾರ, ನಿಮ್ನ ಹೆಂಗ್ ಕಳ್ಸದ್ರಿ? ಹಂಗ ಹಬ್ಬಕ್ಕೆ ಕರೆದ ಹಿಡ್ಕೊಲ್ ಬಾಯಿ ಚೈನ್ ಬೇರೆ ತಂದೇನ ಅವ್ರಿಗೆ. ಕೈ ತರ್ರಿಲ್ಲ ಅಳಿ ಅಂದ್ರ ಹಾಕ್ತಾನೆ. ಇದೇನ್ರಿ ಮಾವಾರ? ಇದ್ರೆ ಪೋಚೆ ತಂದೇನ್ರಿ ಕೈಯಾಗ ಹಾಕೊಳ್ಳೋದು. ಮಾವಾರ ಇದ್ರಾಗ ಹುಲಿ ಉಗುರು ಅಂಟ್ಸಾರಲ್ರಿ. ಮತ್ತ ಹುಲಿ ಹಂಗ ಹಳೆ ಅದನ, ಮತ್ತ ಒಂದ್ ಹುಲಿ ಉಗುರು ಕೊಡ ದೊಡ್ಡದನ್ರಿ. ಮತ್ ಹುಲಿ ಕೊಡಾಕ್ ಬಂದ್ರ ಒಲ್ಲೆ ಅಂದ್ರಿ, ಉಗುರರ ಒಲ್ಲೆ ಅನ್ಬೇಡ್ರಿಪ್ಪ, ತಗೋರಿಪ್ಪ, ನಮಗ್ ಭಾಳ ಬೇಜಾರಕತ್ ನೋಡ್ರಿ. ಮಾವಾರ ಆ ಹುಲಿ ಉಗುರು ನೀವ್ ಇಟ್ಕೋರಿ, ಬರೀ ಪೋಚೆ ಹಾಕ್ರಿ ನನಗ. ಅದ್ ಹೆಂಗ್ ಹಾಕ್ಲಿರಿ? ಹುಲಿ ಉಗುರಿಂದ ಪೋಚೆ ಇದೆ, ಮತ್ ಇದ್ರಾಗ ಉಗುರು ಹೆಂಗ್ ಕೀಳಾಕ್ ಹೋಗ್ಲಿ ನಾನು? ತರ್ತರಿಲಿ ಕೈ ಹಾಕ್ತೇನಿ. ಯಪ್ಪ ಮರೇಬೇಡ್ರಿಪ್ಪ ನನಗೇನು ಬೇಡ, ಬರೀ ಆರತಿ ಮಾಡ್ರಿ ಕಳಿಸ್ರಿ ಸಾಕು, ನಂಗೆ ಸಂತೋಷ ಐತಿ. ಅದೇಂಗ ಆಕೈತ್ರಿ ತಮ್ಮಾರ? ಮದ್ವ್ಯಾಗ ಅರ್ಧ ಬಂಗಾರ ಕೊಟ್ಟು ಒಂದ್ ನಮನಿ ಆಗೈತಿ ನಮಗ. ಈಗ ಒಂದ್ ಕೆಲಸ ಮಾಡ್ರಿ, ಚೈನು ತಗೊಂಡ್ ಹೋಗ್ರಿ, ಪೋಚೆವು ತಗೊಂಡ್ ಹೋಗ್ಬಿಡ್ರಿ, ಸುದ್ದ ಆಕತ್ತೆ ಅಂದ್ರ. ತಗೊಂಡ್ ಹೋಗ್ರಿ, ಒಂದ್ ಟೈಮ್ ಇರ್ತೈತಿ ಕೊಡೋದು. ನಮ್ಗೆಲ್ಲ ಹಗ್ಲೆಲ್ಲ ಕೊಡಾಕತ್ತಿ, ಇದೊಂದ್ ಸಂದರ್ಭ ಐತಿ ಕೊಡಾಕತ್ತೀವಿ. ತಗೋರಿ ಆ ಹುಲಿ ಚೈನನು ಇಟ್ಕೋರಿ, ಇದು ಉಗುರಿಂದ ಪೋಚೆವು ಇಟ್ಕೋರಿ. ಒಲ್ ಬಿಡ್ರಿ ಮಾವಾರ, ನಾ ಮಾತ್ರ ಚೈನನು ಒಯ್ಯಂಗಿಲ್ಲ, ಪೋಚೆನು ಒಯ್ಯಂಗಿಲ್ಲ, 2 ನೀವ ಇಟ್ಕೋರಿ. ನನಗ್ ಮಾತ್ರ ಮರೇಬೇಡ್ರಿ ಇವು. ಇಲ್ಲಿ ನೋಡ್ರಿ ಅಳಿಯಂದ್ರ, ನಾ ಭಾಳ ಪ್ರೀತಿಯಿಂದ ತಂದೇನೆ. ಮತ್ ಇವತ್ತೇನಾರ ನೀವು ಯಾವ್ದು ಒಯ್ಲಿಕ್ರ ಮತ್ ನಾ ಜೀವನದಾಗ ನಾ ಏಟ್ ಕೊಡ್ತೇನೆ ಆಟ ತಗೋಬೇಕು. ನೀವು ಅಷ್ಟು ಕೊಟ್ರಿ ಇಷ್ಟು ಕೊಟ್ರಿ ಅಂತ ಮತ್ ನನಗೆ ಒಂದ್ ಮಾತು ಅನ್ನಂಗಿಲ್ಲ ನೀವು. ಇನ್ ಯಾವತ್ತೂ ನಾ ನಿಮಗ್ ಬಂಗಾರ ಕೇಳಂಗಿಲ್ರಿ ಮಾವಾರ. ನಿಮ್ಗೆ ಎಷ್ಟು ತೀತೈತಿ, ನಿಮ್ ಪ್ರೀತಿ ಎಷ್ಟೈತಿ ಅಷ್ಟು ತಂದು ಹಾಕ್ರಿ ಆತ್ರೆ. ನೋಡ್ರಿ ಇದ ಮಾತ್ರ. ಮತ್ತ
ನಾ ಎಂದರ ಬಂಗಾರ ಕೇಳಿದ್ರೆ ಅವತ್ತು ಹೇಳ್ರಿ ನೀವು. ಇವೆರಡೂ ಮೊದ್ಲು ಒಯ್ದು ಒಳಗಿಟ್ಕೋರಿ. ಹಿಂದಾಗಡೆ ನನ್ನ ತೆಲಿಗೆ ದಾಳಿ ತಂದಿರಿ ನೀವು. ಅಳಿಯಂದ್ರೆ ಒಳ್ರಂತ ತೆಗೆದಿಟ್ಬಿಡು ಒಳಗೆ. ಆತ್ ತಗೋರಿ ಹಂಗಾರ. ಮಾವರ ನಿಮ್ಗೆ ಯಾವಾಗ ಫ್ರೀ ಇರ್ತೀರಿ ನನಗೊಂದು ಮೆಸೇಜ್ ಹಾಕ್ರಿ. ಏನ್ರಿ ಗೋವಾಕ್ಕೆ 4 ಮಂದಿಗೂ ಫ್ಲೈಟ್ ಬುಕ್ ಮಾಡ್ತೇನೆ ನಾನು. ಮತ್ತು ನೀವು ಬಂಗಾರ ತೊಗೊಂಡಿಲ್ಲ ಏನಿಲ್ಲ, ಈ ಸರಿ ಗೋವಾ ಟ್ರಿಪ್ ನಮ್ಮ ಖರ್ಚಿನಾಗ ಮಾಡೋಣಂತ. ಹೌದಪ್ಪ ರಮೇಶ, ಇದಾದ್ರೆ ಓಕೆ ನೋಡಪ್ಪ. ನಾನು ನನ್ನ ಕೆಲಸ ನೋಡ್ಕೊಂಡು ನಿನಗೊಂದು ಮೆಸೇಜ್ ಹಾಕ್ತೇನೆ. ನಿಂದು 4 ದಿನದ ಖರ್ಚು ನಿಂದು. ಉಳ್ಕಿದ 4 ದಿನ ನಾ ಖರ್ಚು ಮಾಡ್ತೀನಿ. 1-8 ದಿನ ಹೋಗ್ಬಿಡೋಣತ್ತಾಗ ಆರಾಮ. ಆದ ಆರಾಮ ಅಡ್ಡಾಡ್ ಬರ್ರಿ, 1-8 ದಿನ ಹೋಗಿ ಚಲೋ ಆತ್. ಇವತ್ತೊಂದು ದಿನ ವಸ್ತಿ ಇದ್ದು ಹೋಗಿದ್ರೆ ನಮಗೂ ಒಂದಿಟ್ಟು ಬೇಷ್ ಅನಿಸ್ತಿತ್ತು. ಮಾವರ ಇನ್ನೊಂದು 2 ತಿಂಗಳ್ರಿ ನಮ್ಮ ಸೀಸನ್ ಮುಗಿತಂದ್ರೆ ನಾನು ನನ್ನ ಹೆಂಡತಿ ಕೂಡ 1-8 ದಿನ ಬಂದ್ಬಿಡ್ತೇವೆ ನಿಮ್ಮ ಮನೆಗೆ ರಾಕ. ಅಷ್ಟು ಮಾಡ್ರಿಪ್ಪ ತಮ್ಮಾರ, ನಮ್ಮ ಮಗಳು ಇದ್ದಂಗೆ ಆಕೈತ್ರಿ ಮನ್ಯಾಗ ಒಂದಿಟ್ಟು. ಆತ್ ತಗೋರಿ, ಇನ್ ಬರನ್ರೇ ನಾವು. ಯವ್ವ ಬರ್ತೇವೆ ತಗೋಬೇ ಇನ್ ನಾವು. ಆತ್ ಮಗಳ, ಹುಷಾರಿಂದ ಹೋಗ್ರಿ. ತಡ್ರಿ, ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ಈ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿರಿ, ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮ್ದೇನು ಅನಿಸಿಕೆ ಐತೆ ಅನ್ನೋದು ಒಂದು ಕಮೆಂಟ್ ಮಾಡ್ರಿ. ಮತ್ತೆ ನಿಮ್ಮ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗೆ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿ ಅಂತ ಬೇಡ್ಕೋತೀವಿ. ಯಾರು ಹೊಸದಾಗಿ ನಮ್ಗೆ ಈ ವಿಡಿಯೋ ನೋಡಾಕತ್ತೀರಪ್ಪ, ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ.